ಹಾಯ್ ಗುರು, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಡಾಕ್ಟರ್ ಸ್ಕ್ವಾಡ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ TG. ನಾನು ನಿಮ್ಮ SK. ನಾನು ನಿಮ್ಮ ಖುಷ್. ಸೊ ಏನಪ್ಪ ಹುಡುಗರು ಇಷ್ಟು ದಿವಸ ಬೆಳಗ್ಗೆ ವ್ಲಾಗ್ ಮಾಡ್ತಿರು, ಇವತ್ತೇನು ರಾತ್ರಿ ವ್ಲಾಗ್ ಮಾಡ್ತಾರೆ ಅಂತ ನೀವು ಅನ್ಕೊಬೋದು. ಇವತ್ತು ನಾವು ಬಂದಿರೋಂಥ ಪ್ಲೇಸು ರಾತ್ರಿ ಹೊತ್ತು ತೋರಿಸೋವಂಥದ್ದೇ. ತಪ್ಪು ತಿಳ್ಕೊಬೇಡಿ. ನಾವಿವತ್ತು ರಷ್ಯಾದಲ್ಲಿ ತುಂಬ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಹೊಂದಿರೋ ಪ್ಲೇಸಿಗೆ ಬಂದಿದ್ದೀವಿ. ಆ್ಯಂಡ್ ವಿ ವೆಲ್ಕಮ್ ಯು ಟು ಕಿರೋವಾ. ಸಾವಿರದ 1736 ಸೆಪ್ಟೆಂಬರ್ 30ನೇ ತಾರೀಕು ಅಲೆಕ್ಸಿ ಟೇವ್ಕೆಲೆವ್ ಮತ್ತು ಅವ್ರ ಸಂಗಡಿಗರು ಹಡಗಿನ ಮೂಲಕ ಯೆಕಟೆರಿನ್ಬರ್ಗಿಂದ ಒರೆನ್ಬರ್ಗ್ ಬರಬೇಕಾದ್ರೆ ಮಿಯಾಸ್ ರಿವರ್ ದಂಡೆಯಲ್ಲಿ ಒಂದು ಚಿಕ್ಕ ಗ್ರಾಮನ ನೋಡ್ತಾರೆ. ಅದು ಬಷ್ಕೀರ್ ವಿಲೇಜ್ ಅಂತ ಮೊದಲು ಕರೆಸ್ಕೊಂತಿತ್ತು. ಇವಾಗ ಅದಕ್ಕೆ ಚೆಲ್ಯಾಬಿನ್ಸ್ಕ್ ಅಂತ ಮರುನಾಮಕರಣ ಮಾಡಿದ್ದಾರೆ. ಕಿರೋವಾ ಸ್ಟ್ರೀಟಿಗೆ ಎಂಟ್ರಿ ಹಾಕಿಂತ ಮುಂಚೆ ಕಿರೋವಾ ಸ್ಟ್ರೀಟ್ ಬಿಗಿನಿಂಗ್ ಅಲ್ಲಿರೋ ಒಂದು ಮಾನ್ಯುಮೆಂಟ್ ಬಗ್ಗೆ ನಾವು ತಿಳ್ಕೊಳ್ಳಬೇಕು. ಈ ಮಾನ್ಯುಮೆಂಟು 4 ಸೈಡಲ್ಲಿ 4 ಬ್ರಾನ್ಸ್ ಸ್ಕಲ್ಪ್ಚರ್ಸ್ ಇದೆ. ಈ 4 ಬ್ರಾನ್ಸ್ ಸ್ಕಲ್ಪ್ಚರ್ಗಳು ಈ ಚೆಲ್ಯಾಬಿನ್ಸ್ಕ್ ಫೌಂಡರ್ಸ್ನ ಡೆಪಿಕ್ಟ್ ಮಾಡುತ್ತೆ. ಇಲ್ಲಿ ಮೊದಲನೇದಾಗಿ ನೀವು ನೋಡ್ಬೋದು, ಒಬ್ಬ ಬಷ್ಕೀರ್ ಒಂದು ಚೌಟಿಗಳನ್ನ ಇಟ್ಕೊಂಡು ನಿಂತಿರೋದು. ಬಷ್ಕೀರ್ ಅಂತ ಅಂದರೆ ಅವರು ಇಲ್ಲಿನ ಇಂಡಿಜಿನಿಯಸ್ ಇನ್ಹ್ಯಾಬಿಟೆಂಟ್ಸ್ನ ರೆಪ್ರೆಸೆಂಟ್ ಮಾಡ್ತಾರೆ. ಒಬ್ಬ ಬ್ರೇವ್ ಸೋಲ್ಜರ್ ಕೊಸಾಕ್ ಅಂತ ಅಂತಾರೆ. ಅವ್ರ ಕೈಯಲ್ಲಿ ಒಂದು ಕೈಯಲ್ಲಿ ಖಡ್ಗ, ಇನ್ನೊಂದು ಕೈಯಲ್ಲಿ ಸ್ಪಿಯರ್ ಹ್ಯಾರೋ ಇಟ್ಕೊಂಡಿದ್ದಾರೆ. ಇವರು ಈ ಫೋರ್ಟ್ರೆಸ್ನ ಗಾರ್ಡ್. ಇನ್ನೊಂದು ಕಡೆ ಒಬ್ಬ ರೈತ, ಅವನ ಕೈಯಲ್ಲಿ ಗರಗಸ ಇಟ್ಕೊಂಡು ನಿಂತಿದ್ದಾರೆ. ಇದೇನಪ್ಪ ಹೇಳುತ್ತೆ ಅಂದರೆ ಈ ಸಿಟಿ ಕನ್ಸ್ಟ್ರಕ್ಷನ್ಗೆ ಎಲ್ಲರ ಕೊಡುಗೆ ಕೂಡ ಇದೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಈ ಫೋರ್ಟ್ರೆಸ್ನ ಆಫೀಸರ್ ಅಲೆಕ್ಸಿ ಟೇವ್ಕೆಲೆವ್ ಅವರು ಒಂದು ಪೇಪರ್ ಇಟ್ಕೊಂಡಿರೋದು ನೀವು ನೋಡ್ಬೋದು. ಆ ಪೇಪರ್ ಏನಪ್ಪ ಅಂದರೆ ಅದೊಂದು ವಾರೆಂಟು ಈ ಫೋರ್ಟ್ರೆಸ್ನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ. ಈ ಪಿಲ್ಲರ್ ಮೇಲ್ಗಡೆ ನಿಮಗೆ ಒಂದು ಕ್ಲಾಕ್, ಒಂದು ಡೋಮ್ ಆ್ಯಂಡ್ ಹಾಗೆ ಒಂದು ಆರ್ಕೇಂಜಲ್ ಮೈಕಲ್ ಕಾಣಿಸಿರುತ್ತೆ. ಅಪಾರ್ಟ್ ಫ್ರಮ್ ಡೋಮ್ ಟು ಆರ್ಕೇಂಜಲ್ ಮೈಕಲ್ ಬೇಸ್ವರೆಗೂ ಪ್ಯೂರ್ ಗೋಲ್ಡಿಂದ ಮಾಡಿದ್ದಾರೆ. ಆ್ಯಕ್ಚುಲಿ ಈ ಮಾನ್ಯುಮೆಂಟು ಯೂನಿಟಿ ಬಿಟ್ವೀನ್ ಬಷ್ಕೀರ್ ಪೀಪಲ್ ಆ್ಯಂಡ್ ರಷ್ಯನ್ ಪೀಪಲ್ಸ್ನ ಸೂಚಿಸುತ್ತೆ. I'm Yulia Khmelevskaya. I'm a candidate of science in Russian way, PhD in history. The Kirov Street, it used to be called Ufimskaya Street before 1917. It's one of the oldest streets in the city. When it was renamed after Russian revolutionary, a friend of Joseph Stalin, Sergei Kirov, who was killed in 1934. So Chelyabinsk was lucky to have this street in the very center of the city. Now, on our local dialect, we call it Kirovka. ನಾವು ಕಿರೋವಾ ಸ್ಟ್ರೀಟಿಗೆ ಎಂಟರ್ ಆಗೋಕ್ಕಿಂತ ಮುಂಚೆ ಕಿರೋವಾ ಮುಂದೆ ಇರೋ ಒಂದು ಮಾನ್ಯುಮೆಂಟ್ ಹತ್ರ ಬರುವ. ಈ ಮಾನ್ಯುಮೆಂಟ್ನ ಹೆಸರು ಚೆಲ್ಯಾಬಿನ್ಸ್ಕ್ ಸ್ಟೇಟ್ ಅಕಾಡೆಮಿಕ್ ಒಪೆರಾ ಆ್ಯಂಡ್ ಬ್ಯಾಲೆಟ್ ಥಿಯೇಟರ್ ಅಂತ. ಹಾಗೂ ನಮ್ಮ ಕರ್ನಾಟಕದಲ್ಲಿ ಹೇಗೆ ರಂಗಭಾಸ್ಕರ, ರಂಗಶಂಕರ ಅಂತ ಹಲವಾರು ನಾಟಕದ ಒಂದು ಸಂಸ್ಥೆಗಳಿದೆ, ಅದೇ ತರ ಇದು ಒಂದು ಮಾನ್ಯುಮೆಂಟ್. ಇಲ್ಲಿ ನಾಟಕ, ಬ್ಯಾಲೆಟ್ ಥಿಯೇಟರ್ಸ್ ಎಲ್ಲ ನಡೆಸ್ತಾರೆ. ರಷ್ಯಾದಲ್ಲಿ ಗ್ರೇಟ್ ಕಂಪೋಸರ್ ಆಗಿರುವ MI ಗ್ಲಿಂಕಾ ಅವರ ನೆನಪಿಗೋಸ್ಕರ ಈ ಬಿಲ್ಡಿಂಗ್ ಮುಂದೆ ಅವ್ರ ಸ್ಟ್ಯಾಚ್ಯೂ ಇಕ್ಕಿದ್ದಾರೆ. ಈ ಕಿರೋವಾ ಸ್ಟ್ರೀಟು 700 ಮೀಟರ್ಸ್ ಲಾಂಗ್ ಇದೆ. ಇದನ್ನು ಫುಲ್ ಕಂಪ್ಲೀಟಾಗಿ ವಾಕ್ ಮಾಡಿ ಕವರ್ ಮಾಡ್ತೀವಿ ಅಂತ ಅಂದರೆ 20 ಮಿನಿಟ್ಸ್ ಅಪ್ರಾಕ್ಸಿಮೇಟ್ಲಿ ಬೇಕೇ ಬೇಕು. ಇದೊಂದು ನಾರ್ಮಲ್ ಸ್ಟ್ರೀಟ್ನ 2000ನೇ ಇಸ್ವಿಯಲ್ಲಿ ಚೆಲ್ಯಾಬಿನ್ಸ್ಕ್ನ ಮೇಯರ್ ಆದಂತಹ ವಿ ತಾರಾಸೋವ್ ಅವರು ಒಂದು ಕಲ್ಚರಲ್ ಮಾನ್ಯುಮೆಂಟ್ ಆಫ್ ರಷ್ಯಾ ಮಾಡಬೇಕು ಅಂತ ಫುಲ್ಲು ಯೋಚನೆ ಮಾಡಿ ಇದನ್ನು ನಿರ್ಮಾಣ ಮಾಡ್ತಾರೆ. ಆ್ಯಂಡ್ ಆಫ್ಟರ್ ದಟ್ ತುಂಬ ಬ್ರಾನ್ಸ್ ಸ್ಕಲ್ಪ್ಚರ್ಸ್ನ ಇಲ್ಲಿ ಪ್ಲೇಸ್ ಮಾಡ್ತಾರೆ. ಇಲ್ಲಿ ರೀಜನಲ್ ಎಕ್ಸಿಕ್ಯೂಟಿವ್ ಕಮಿಟಿ ಬಿಲ್ಡಿಂಗ್ ಮುಂದೆ ಪೊಲೀಸ್ ಮ್ಯಾನ್, ಒಬ್ಬ ಬೆಗ್ಗರು, ಒಬ್ಬ ಗಿಟಾರಿಸ್ಟು, 3 ಬ್ರಾನ್ಸ್ ಸ್ಕಲ್ಪ್ಚರ್ಸ್ ಇಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲೊಂದು ಫೈರ್ ಬ್ಯಾರಲ್ ಇದೆ. ಫೈರ್ ಬ್ಯಾರಲ್ ಮುಂದೆ ಒಬ್ಬ ಫೈರ್ ಮ್ಯಾನ್ ನಿಂತಿದ್ದಾನೆ. ಇದು ಹಿಂದೆ ಇರೋ ಬಿಲ್ಡಿಂಗ್ ಫಾರ್ಮರ್ ಫೈರ್ ಸ್ಟೇಷನ್ ಆಗಿತ್ತು. ಇವಾಗ ಬೇರೆ ಬೇರೆ ಆಗಿರುವ ಅಂಗಡಿಗಳಾಗಿ ಬದಲಾಗಿದೆ. ಇದೇ ರೀತಿ ಆ ಬಿಲ್ಡಿಂಗ್ನ ಥೀಮ್ಗೆ ತಕ್ಕ ಹಾಗೆ ಇದ್ರ ಮುಂದೆ ತುಂಬ ಬ್ರಾನ್ಸ್ ಸ್ಕಲ್ಪ್ಚರ್ಸ್ಗಳನ್ನ ಇಟ್ಟಿದ್ದಾರೆ.
ಇದು ಚೆಲಿಯನ್ಬಿಸ್ಕ್ SITI ಸಿಟಿ ಮಾಡರ್ನ್ ಬಿಸ್ನೆಸ್ ಸೆಂಟರ್. ಇದು 2007ರಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಸೌತ್ ಉಲಾಲಲ್ಲೇ ಅತಿ ಎತ್ತರವಾದ ಬಿಲ್ಡಿಂಗು. ಇದರ ಎತ್ತರ ಬಂದು 111 ಮೀಟರ್. ಇಲ್ಲಿರೋ ಪ್ರತಿಯೊಂದು ಬಿಲ್ಡಿಂಗ್ಗೆ ಅದರದ್ದೇ ಆದಂತಹ ಹಿಸ್ಟರಿ ಹಾಗೂ ಕಲ್ಚರಲ್ ವ್ಯಾಲ್ಯೂ ಇದೆ. ಫಾರ್ ನೋನ್ ರೀಸನ್ ಕೆಲವೊಂದು ಅಂಗಡಿಗಳು ಮುಚ್ಚಿದ್ದಾರೆ. ತುಂಬ ಕ್ಲಬ್ಸ್, ತುಂಬ ಹೋಟೆಲ್ಸ್, ತುಂಬ ಸಲೂನ್ಸ್ ಇಲ್ಲಿ ಇದೆ. ಇಲ್ಲಿ ನೋಡ್ಬೋದು ಬೆಳಗ್ಗೆ 6 ಗಂಟೆಗೋ 8 ಗಂಟೆಗೋ ನಮ್ಮ ಕನ್ನಡ ನ್ಯೂಸ್ ಚಾನಲ್ಗಳಲ್ಲಿ ಬೇರೆ ಬೇರೆ ಚಾನಲ್ಗಳಲ್ಲಿ ರಾಶಿ ಫಲಗಳನ್ನ ಹೇಳ್ತಾರಲ್ಲ, ಆ ರಾಶಿಗಳನ್ನ ಇಲ್ಲಿ ಪಾತ್ವೇಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಆ್ಯಂಡ್ ಇದು ಒಂದು ಹಿಸ್ಟಾರಿಕಲ್ ಫೌಂಟೇನು. ಯೂಶ್ವಲಿ ಇಲ್ಲಿ ಯಾವಾಗಲೂ ವಾಟರ್ ಇದ್ದೇ ಇರುತ್ತೆ, ಬಟ್ ಇವಾಗ ಟೆಂಪರೇಚರ್ ತುಂಬ ಕಮ್ಮಿ ಇರೋದ್ರಿಂದ ಮಿಯಾಸ್ ರಿವರಲ್ಲಿರೋ ನೀರು ಕೂಡ ಫ್ರೀಸ್ ಆಗಿಬಿಟ್ಟಿದೆ. ಇನ್ನು ಈ ಫೌಂಟೇನಲ್ಲಿ ನೀರು ಇರುತ್ತೆ ಎಲ್ಲ ಫ್ರೀಸ್ ಆಗಿಬಿಟ್ಟಿದೆ. ಓಕೆ ಗುರು, ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವ್ಲಾಗಲ್ಲಿ ಕೊಟ್ಟಿರೋಂತಹ ಕೆಲವೊಂದು ಇನ್ಫಾರ್ಮೇಷನ್ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಅನಿಸಿದೆ ಅಂತ ಅಂದ್ಕೊಂಡು ಈ ವ್ಲಾಗ್ನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು. ಸ್ಟೇ ಟ್ಯೂನ್ ಟು ಡಾಕ್ಟರ್ ಸ್ಕ್ವಾಡ್. ಎಸ್.